ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಕನ್ನಡ ಚಿತ್ರರಂಗ ಒಗ್ಗಟ್ಟಿನ ಕೊರತೆಯನ್ನ ಎದುರಿಸ್ತಾ ಇದೆ ಅಂತ ಚಿತ್ರರಂಗದ ಬಗ್ಗೆ ನಿರ್ದೇಶಕ ಪ್ರೇಮ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿ ನಟಿ ರಮ್ಯಾ ಅವರು ಮಾತನಾಡಿದ್ರು. ಇದೀಗ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಕೂಡ ಅದೇ ಧಾಟಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರರಂಗದಲ್ಲಿ ನಮ್ಮವರೇ ಕಾಲೆಳಿತಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಟೀಸರ್ ಲಾಂಚ್ ವೇಳೆ ಪ್ರೇಮ್ ಅವರು ಸ್ಯಾಂಡಲ್ವುಡ್ ಬಗ್ಗೆ ಆಡಿರುವಂತಹ ಮಾತಿದು. ಬೇರೆ ಕಡೆ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಆದ್ರೆ ಇಲ್ಲಿ ನಮ್ಮವರು ಅಂತ ಇದ್ದಾರಲ್ಲ, ಅವರೇ ನಮ್ಮನ್ನ ಬೀಳಿಸ್ತಾರೆ, ಕಾಲೆಳಿತಾರೆ. ಅದು ನಿಲ್ಬೇಕು, ನಮ್ಮವರಿಗೆ ಸಪೋರ್ಟ್ ಸಿಗಬೇಕು ಅಂತ ಜೋಗಿ ಪ್ರೇಮ್ ಹೇಳಿದ್ದಾರೆ. ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಶಿಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಸಿನಿಮಾ ಫೈನಲಿ ಸಿನಿಮಾ, ಇಲ್ಲಿ ಯಾರು ದೊಡ್ಡವರಂತೂ ಯಾರೂ ಇಲ್ಲ. ನಾವು ಜನಕ್ಕೆ ತಲುಪಿಸೋದು, ಜನರ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇರೋದು ನಾವು. ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರೂ ಇಲ್ಲ ಅಕೌಂಟು, ಓನ್ಲಿ ಸಿನಿಮಾನೇ ಹೀರೋ, ಒಂದು ನಿರ್ಮಾಪಕ ಹೀರೋ. ಅದಕ್ಕೆ ಇದು ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದರೆ, ಒಬ್ರು ಬಂದರೆ ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾ ಇರ್ತಾರೆ. ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಅದನ್ನು ಸಾಲ್ವೇಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿ ಇದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು. ಯಾರೋ ಒಂದ್ಸಲಿ ಎಲ್ಲ ಬಂದ್ರೋ ಅಂದ್ರೆ ಸಾಕು ಎಲ್ಲ ಹೋಗಿರೋರು. ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರೋ ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರೋ ಯಾರೂ ಹೋಗಲ್ಲ. ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರೂ ಹೋಗಲ್ಲ. ಯಾರೋ ಒಂದು ತೊಂದರೆ ಆಯಿತು, ನಾವು ಯಾರು ಕಷ್ಟ ಹೇಳ್ಕೋಬೇಕಲ್ಲ. ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ. ಯಾರು ಬರ್ತಾರೆ, ಯಾರು ಹೋಗ್ತಾರೆ? ಅದಕ್ಕೆ ಏನು ಮಾಡ್ತಾರೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು, ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಜಿ ಅಷ್ಟೇ. ನಮ್ಮ ಮನೇಲಿ ನಾವು. ಇನ್ನು ನಟಿ ಮಾಜಿ ಸಂಸದೆ ರಮ್ಯಾ ಇತ್ತೀಚೆಗೆ ಸ್ಯಾಂಡಲ್ವುಡ್ ಬಗ್ಗೆ ಏನು ಹೇಳಿದ್ರು ನೋಡೋಣ. ಹೆಣ್ಮಕ್ಳಿಗೆ ಅಷ್ಟು ರೆಕಗ್ನಿಷನ್ ಸಿಗಲ್ಲ ಇಂಡಸ್ಟ್ರಿನಲ್ಲಿ. ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ. ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್. ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ನೋಡಿ, ನೀವು ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ. ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ. ಹೆಣ್ಮಕ್ಳಿಗೆ ಅಷ್ಟು ರೆಕಗ್ನಿಷನ್ ಸಿಗಲ್ಲ ಇಂಡಸ್ಟ್ರಿನಲ್ಲಿ. ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ. ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್. ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ನೋಡಿ, ನೀವು ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ. ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ. ಹೆಣ್ಮಕ್ಳಿಗೆ ಅಷ್ಟು ರೆಕಗ್ನಿಷನ್ ಸಿಗಲ್ಲ ಇಂಡಸ್ಟ್ರಿನಲ್ಲಿ. ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ. ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್. ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ನೋಡಿ, ನೀವು ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ. ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ.